ಎಸ್ಐಆರ್ ವಿಚಾರದಲ್ಲಿ ಸರ್, ಎಸ್ಐಆರ್ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತೆ ಇವರು ದೂರು ಕೊಟ್ಟಿದ್ದಾರೆ ಸರ್, ಪ್ರಹ್ಲಾದ್ ಜೋಶಿ. ನೋಡಿಯಪ್ಪ, ನಮ್ಮದು SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಎಲೆಕ್ಷನ್ ಕಮಿಷನ್ ಮಾಡುವಂಥ ರೀತಿಲಿ ನಮ್ಮದೇ ಆದಂಥ ಭಿನ್ನ ಅಭಿಪ್ರಾಯ ಇದೆ. ನಾವಿದನಾಲೆ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ನಾವು ಅದರ ವಿಚಾರವನ್ನು ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಅದರ ವಿಚಾರದಲ್ಲಿ ನಾವು ಕೂಡ ಕೋರ್ಟ್ಗೆ ಹಾಕುವಂಥವ್ರು ಇದ್ದೇವೆ. ಆದರೆ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂಥ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈಗೆ ಜೋಡಿಸಿರಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನು ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಮತವನ್ನು, ನಿಮ್ಮ ಮತದ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ. ನಿಮ್ಮ ಮತ ಇದ್ದರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂಥೇಳಿ ನಾವು ಎಲ್ರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನು ಅಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ BJPಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡಬಹುದು, ಸಹಾಯ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವರವರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೆ, ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದಂಥ ವಿಚಾರ. ನಾವು ಕೂಡ ಅನೇಕ ವಿಚಾರದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ತೆಗೆದುಕೊಂಡಿದ್ದಾರೆ. ಸುಮಾರು 4.25 ಕೋಟಿಯಷ್ಟು ಜನ OBC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ST ಸರ್ಟಿಫಿಕೇಟು, ಕೆಲವು ಮೈನಾರಿಟಿ ಸರ್ಟಿಫಿಕೇಟ್ಗೆಲ್ಲ ತೆಗೆದುಕೊಂಡಿದ್ದಾರೆ. ಅದನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅದನ್ನು ಕೂಡ ಇವತ್ತು ನಮ್ಮ ತಹಶೀಲ್ದಾರ್, ಉಪ ತಹಶೀಲ್ದಾರ್ಗಳಿಗೆ ಹೇಳಿ ಯಾರು ವಾಸಪತ್ರ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಈಗ 72ನೇ 2002ನೇ ಮತದಾನದ ಹಕ್ಕು ಮತದಾನ ಇರುವಂಥದ್ದು ದಾಖಲೆ ಯಾರ ಹತ್ರನೂ ಇರುವುದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಅದಕ್ಕೂ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಇವತ್ತು ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಎಲ್ಲ ಜನರಿಗೂ ಕೂಡ ನಿಮ್ಮ ಮತದ ಹಕ್ಕನ್ನು ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಬೇಕು. ಸುಮ್ಮನೆ ಬಾಂಗ್ಲಾದೇಶಗಳಿಗೋಸ್ಕರ ಮತ್ತು ಎಲ್ಲಿ ಯಾವ ಬಾಂಗ್ಲಾದೇಶ? ನಿನ್ನ ಕೈಯಲ್ಲಿ ಅಧಿಕಾರ ಇತ್ತಲ್ಲಪ್ಪ, ಬಾಂಗ್ಲಾದೇಶವರೆಲ್ಲ ಓಡಿಸ್ಬೇಕಾಯ್ತು. ಯಾರು ಬೇಡ ಅಂತ ಹೇಳಿದ್ರು? ನಾವ್ಯಾರು ಬಾಂಗ್ಲಾದೇಶದವರು ಮತ್ತು ಈ ರಾಜ್ಯದಲ್ಲಿ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮತದಾನ. ಪಾಪ ಎಷ್ಟೋ ಜನಕ್ಕೆ ವಿದ್ಯೆ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ, ಕೆಲವರಿಗೆ ವಿಚಾರಗಳು ಗೊತ್ತಿರುವುದಿಲ್ಲ. ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈಗ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಏನು ಮಾಡಿದ್ದಾರೆ? ಯಾರು ಈ ಫುಡ್ ಆ್ಯಕ್ಟು ಯಾರು ತಂದಿದ್ದು? ಮನಮೋಹನ್ ಸಿಂಗ್ರವ್ರು ತಂದರು. ಎಲ್ಲರಿಗೂ ಪಡಿತರ ಚೀಟಿ ಕೊಡಬೇಕು ಅಂತ ಹೇಳಿದ್ರು. ಅವರೇನು ಕಾನೂನು ಮಾಡಿಬಿಟ್ಟಿದ್ದಾರೆ, ಆ ಫುಡ್ಡನ್ನು ಕಿತ್ತಾಕ್ತೀವಿ ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಬಿಹಾರಲ್ಲೂ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ರೆ ಆದೇಶದ ಪ್ರತಿಯನ್ನು ಕೊಡ್ತೇವೆ. ಅದಕ್ಕೆ ನಾನು ಜನರಿಗೆ, ಯಾಕೆಂದರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಯಾಕೆ ಕೊಟ್ಟರೆ ನಾವು ಇವತ್ತು ಏನು ಹಣ ದುಬ್ಬರ ಆಗ್ತಾ ಇದೆ, ಏನು ಬೆಲೆ ಏರಿಕೆ ಏನಾಗ್ತಾ ಇದೆ, ಆದಾಯ ಏನು ಕಡಿಮೆ ಆಗ್ತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಏನಾಗ್ತಾ ಇದೆ, ಇದಕ್ಕೆ ಸಹಾಯ ಆಗಬೇಕು ಅಂತೇಳಿ ನಾವು ಇಂಥ ಒಂದು ದೊಡ್ಡ ಗ್ಯಾರಂಟಿ ತೀರ್ಮಾನ ಮಾಡಿದ್ವು. ನಾವು ಮಾಡಿದ ತೀರ್ಮಾನ ಇವತ್ತು BJPಯವರು, ಕೇಂದ್ರ ಸರ್ಕಾರ, NDA ಸರ್ಕಾರ, ಇದು ಕಾಂಗ್ರೆಸ್ ಅವರು ಮಾಡೋಂಥ ಒಂದು ತೀರ್ಮಾನದಲ್ಲಿ ಅರ್ಥ ಇದೆ ಅಂತೇಳಿ ಅವರು ಕೂಡ ಅಳವಡಿಸ್ಕೊಂಡು ಅವರೆಲ್ಲ ಎಲೆಕ್ಷನ್ ಕೂಡ ಘೋಷಣೆ ಮಾಡಿ ಒಂದೊಂದು ತಿಂಗಳು ಮುಂಚಿತವಾಗಿ 10 ತಿಂಗಳದು ದುಡ್ಡನ್ನು ಒಂದೇ ಸತಿ 10,000, 20,000 ಎಲ್ಲ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಸೊ ನಾವು ಕರ್ನಾಟಕ ಒಂದು ಮಾಡಲ್ಲು. ಇವತ್ತು ನಾವು ಏನು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದೀವಿ, ಏನು ನಾವು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ. ಈ ರಾಜ್ಯದ ಒಬ್ಬ ಸರ್ಕಾರ ನಡೆಸ್ತಾ ಇರೋಂಥ ಒಬ್ಬ ಮುಖ್ಯಸ್ಥನಾಗಿ ನಾನು, ಡಾಕ್ಟರ್ ಪರಮೇಶ್ವರ್, ನಮ್ಮ ಮಂತ್ರಿಗಳು, ನಮ್ಮ ಶಾಸಕರಿಗೆ ಎಲ್ಲ ಜನರಿಗೂ ಕೂಡ ನೀವು ಮತದಾನದ ಹಕ್ಕನ್ನು ಕೊಡಿಸಿ ಅಂತೇಳಿ ಫಸ್ಟ್ ಟೈಮ್ ನಾವು ಪ್ರತಿ ಒಂದು ಬೂತ್ನಲ್ಲೂ ಕೂಡ ಅವರಿಗೆ ಹೆಲ್ಪ್ ಡೆಸ್ಕನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕಿನ್ನ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ?
ಸೊ ನಾವು ಮಾಡಿರೋಂಥ ಕೆಲಸಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕು. ಇಡೀ ಚುನಾವಣಾ ಆಯೋಗ ಅಭಿನಂದಿಸಿದೆ. ಬದಲಿ ತನಿಖೆ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ. ಯಾರೋ ಹೋಗಿ BLAಗಳಂತ ನಮ್ಮ ಪ್ರತಿನಿಧಿಗಳ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ BLAಗಳಿಗೆ ಅಪಾಯಿಂಟ್ ಮಾಡಕ್ಕೆ ಅವಕಾಶ ಇದೆ. ಅವ್ರಿಗೆ ಕೆಲವು ಕಡೆ ಎಲ್ಲ ಹೋಗಿ ಜಾಗೃತಿ ಮೂಡಿಸ್ತಾ ಇರ್ಬೋದು. ಆ ಮೂಡಿಸೋಂಥ ಕೆಲಸ ಅವ್ರು ಮಾಡ್ತಾ ಇರ್ಬೋದು. ನಾನು ಎಲ್ಲ MLAಗಳಿಗೆ, ಡಿಫೀಟೆಡ್ ಕ್ಯಾಂಡಿಡೇಟ್ಗೆ, ನಮ್ಮ ಪಾರ್ಟಿಯವ್ರಿಗೆಲ್ಲ ಕರೆದು ಹೇಳಿದ್ದೀನಿ, ಹುಷಾರಪ್ಪ, ನಿಮ್ಮ ಮತದ ಹಕ್ಕು, ದೊಡ್ಡ ಸಂಚು ನಡೀತಾ ಇದೆ ಬೇರೆ ರಾಜ್ಯದಲ್ಲಿ ಇರೋ ಥರ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿದ್ದೇನೆ. ತಪ್ಪೇನಿದೆ ಅದು? ಇದು ನನ್ನ ಡ್ಯೂಟಿ ಅಲ್ವಾ? ನಿಮ್ಮ ಓಟ್ ಉಳಿಸುವಂಥದ್ದು ಡ್ಯೂಟಿ ಅಲ್ವಾ? ನಿಮ್ಮ ರಕ್ಷಣೆ ಮಾಡಬೇಕಾದಂಥ ಡ್ಯೂಟಿ ಅಲ್ವಾ? ನಿಮ್ಗೇನು ನಾವು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ, ಬಡವರಿಗೆ ಅದನ್ನೆಲ್ಲ ಕೊಡಬೇಕಾದ ನಮ್ಮ ಡ್ಯೂಟಿ ಅಲ್ವಾ? ಇದ್ರ ಬಗ್ಗೆ ನಮ್ಮ ಆಲೋಚನೆ ಇದೆ. ಪಾಪ ರಾಜಕಾರಣ ಮಾಡ್ತವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದ? ಟೀಕೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲಿಗೆ ಮಾಡಲಿ ಟೀಕೆ. ನಾನು ಹೇಳಿದ್ದೇನೆ ಹಿಂದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ. ಸೊ ಅವ್ರು ಮಾಡೋಂಥ ಟೀಕೆಗಳ ಸತ್ತೋಗ್ತವೆ, ನಾವು ಮಾಡೋಂಥ ಕೆಲಸ ಉಳಿತದೆ. ಈ ರಾಜ್ಯದ ಮತದಾರರಿಗೆ ಎಲ್ಲರೂ ಕೂಡ ಹಕ್ಕನ್ನು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಏನು. ನಾವು ಇದನ್ನ ನಮ್ಮದೇ ಆದಂಥ ವಿರೋಧ ಇದ್ರೂ ಕೂಡ ನಾವು ಇದಕ್ಕೆ ಗೌರವ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ರಕ್ಷಣೆ ಮತದಾನದ ಹಕ್ಕನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದೀವಿ. ಆ ಡ್ಯೂಟಿ ನಾವು ಮಾಡ್ತೀವಿ. ಸರ್, ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ದೂರು ಕೊಟ್ಟಿದೆ ಸರ್ ಚುನಾವಣಾ ಆಯೋಗಕ್ಕೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಈಗ ಸ್ಥಗಿತ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಅವರು, ಅದು ನಮ್ಮ ಡ್ಯೂಟಿ ಅಲ್ಲ. ನಾನು ಪರಮೇಶ್ವರ್ ಅವರು ಮತ್ತು ಆ ಭಾಗದ ಮಂತ್ರಿಗಳು ನಾವೆಲ್ಲ ಈಗ ಬೀದರ್ಗೆ ಹೋಗ್ತಾ ಇದೀವಿ. ಅನುಭವ ಮಂಟಪ ಫಸ್ಟ್, ಅಲ್ಲಿ ಅನುಭವ ಮಂಟಪ ಇಡೀ ಪ್ರಪಂಚದಲ್ಲೇ ಮೊದಲನೇ ಅದು ಅನುಭವ ಮಂಟಪ ಬಸವಣ್ಣವರು ಮಾಡಿದಂಥ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಲವು ಗಂಟೆಗಳ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ನಾವು ಹೋಗಿ ಗುಲ್ಬರ್ಗಾ ಡಿವಿಷನ್ನ ಮಳೆ ವಿಚಾರ ಏನಿದೆ, ಸಮಸ್ಯೆ ಏನು ವಿಚಾರ ಇದೆ ಆಲಿಸಿ ಅವರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಈಗೇನೋ ಸ್ವಲ್ಪ ಈ ತುಂಗಭದ್ರಾಗೆ ಮತ್ತು ಆಲ್ಮಟ್ಟಿಗೆ ಸ್ವಲ್ಪ ಒಳಹರಿವು ಬರ್ತಾ ಇದೆ. ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಅದು ಕೂಡ ಅಲ್ಲಿ ರಿವ್ಯೂ ಮಾಡ್ತೇನೆ ಮಾಡಿ ಏನು, ಯಾಕೆಂದರೆ ಕೆರೆಗಳಿಗೆ ಕುಡಿಯೋ ನೀರಿಗೆ ಭಾಳ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆ ಕೆಲಸದ ಬಗ್ಗೆ ನಾನು ಏನು ಹೇಳಬೇಕು ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ. ಚೇಂಜ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಅಂತ